ಮಾಡಿ ಅನ್ನದಾನಕ್ಕೆ ಅಕ್ಕಿ ರಾಗಿ ತೆಂಗಿನಕಾಯಿ ಕಾಣಿಕೆ ಸೀರೆಯನ್ನು ಕೊಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ನಾವು ಬೆಳಗ್ಗೆನೇ ಮನೆ ಹತ್ರ ಈ ಥರ ಅವ್ರು ಬಂದಿದ್ದರು, ಹಸುಗೇನಾದರೂ ಇದ್ದರೆ ಕೊಡಿ ಮತ್ತು ನಮಗೇನೋ ಟಿಫನ್ ಇದ್ದರೆ ಕೊಡಿ ಅಂತ. ಆ ಹಸುಗೆ 5 ಕಾಲು ಇದೆಯಂತೆ, ಅದೇ ಬೆನ್ನ ಮೇಲೆ ಒಂದು ಇದೆಯಂತೆ. ಆ್ಯಂಡ್ ಇನ್ನೊಂದು ಗೋಟಿತ್ತು, ಅದಕ್ಕೂ ಕೂಡ ಇನ್ನೊಂದು 2 ಕಾಲು ಇದೆಯಂತೆ ಬೆನ್ನ ಮೇಲೆ. ಅದು ಹಿಂದೆಗಡೆ ಇತ್ತು. ಒಂದು ಸ್ವಲ್ಪ ಅಕ್ಕಿ ರಾಗಿ ಕೊಟ್ವಿ, ಆಮೇಲೆ ಇಸ್ಕೊಂಡು ಹೋದರು. ಆಮೇಲೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಹಾಗೆ ನಾವೊಂದು ಹೊಸ ದಾಸವಾಳ ಗಿಡ ಹಾಕಿದ್ವಿ, ಅದರಲ್ಲಿ ಬಂದಿದ್ದಿದ್ದು ಅದು ಹೂವು. ಆ್ಯಂಡ್ ತುಂಬ ಹಾಕಿದ್ದೀನಿ, ಅದನ್ನು ಕೂಡ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಆಮೇಲೆ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಒಂದು ಶಾರ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಹಂಗೆ ಅಲ್ಲೇ ನಮ್ಮೂರಲ್ಲೇ ನಮ್ಮನೆ ಹತ್ರವೇ ಫಂಕ್ಷನ್ ಇತ್ತು. ತುಂಬ ಸತಿ ಕರೆದ್ರು, ಅದಕ್ಕೆ ಹೋಗಿದ್ವಿ. ಆ್ಯಂಡ್ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟಕ್ಕೆ ಒಬ್ಬಟ್ಟು, ಮಸಾಲೆ ದೋಸೆ ಎಲ್ಲ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾನು ಇನ್ನೂ ಬಿಗಿನರ್ ಆಗಿರೋದ್ರಿಂದ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಶೈ ಆಗುತ್ತೆ, ಎಲ್ಲರೂ ನೋಡ್ತಿರ್ತಾರಲ್ವ. ಸೊ ಅದಕ್ಕೇ ನಾನು ಹಂಗೆ ಮ್ಯಾನೇಜ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗೆಲ್ಲ ಅಡುಗೆ ಮಾಡಿದರು. ಊಟ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಕಡೆಯಂತೂ ತುಂಬ ದಿನದಿಂದ ಮಳೆ ಆಗ್ತಾಯಿದೆ ನೋಡಿ. ಮಧ್ಯಾಹ್ನ 1-2 ಗಂಟೆ ಅಷ್ಟರಲ್ಲೇ ಯಾವ ರೀತಿ ಮಳೆ ಬರೋ ಥರ ಆಗಿಬಿಟ್ಟಿದೆ. ಬೆಳಗ್ಗೆನೂ ಕೂಡ ಫುಲ್ ಜಿಡಿ ಮಳೆ ಬರ್ತಿತ್ತು. ಆ್ಯಂಡ್ ವೆದರ್ ತುಂಬ ಚೆನ್ನಾಗಿದೆ. ಔಟಿಂಗ್ ಎಲ್ಲ ಹೋಗಿದ್ರೆ ವೆದರ್ ಸಖತ್ತಾಗಿರುತ್ತೆ. ಆ್ಯಂಡ್ ನೋಡಿ, ಇದೇ ಟರ್ಮರಿಕ್ ಫೇಶಿಯಲ್ ವ್ಯಾಕ್ಸಿಂದ ಐಬ್ರೋಸ್ನೂ ಕೂಡ ರಿಮೂವ್ ಮಾಡ್ಕೊಬೋದು. ಆ್ಯಂಡ್ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಮ್ಮ ತೋಟದಲ್ಲೇ ಮ್ಯಾಂಗೋ ಇತ್ತು, ಅದಕ್ಕೋಸ್ಕರ ಕಿತ್ಕೊಬಂದು ಹಣ್ಣು ಮಾಡಿದ್ದೀವಿ. ಬಟ್ ಆನೇಕಲ್ ಮಳೆ ಒಯ್ದಿರೋದ್ರಿಂದ ಎಲ್ಲ ಮಾವಿನ ಹಣ್ಣಲ್ಲೂ ಹುಳ ಇರುತ್ತೆ. ಬಟ್ ನೋಡ್ಕೋಬೇಕು, ಒಂದೊಂದರಲ್ಲಿ ಅಷ್ಟೇ ಚೆನ್ನಾಗಿರೋದು. ಆ್ಯಂಡ್ ಮಧ್ಯಾಹ್ನ ಸಾಯಂಕಾಲ ಆಗ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು ನೋಡಿ. ವೆದರ್ ಅಂತೂ ಸಖತ್ತಾಗಿದೆ. ಇದರಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಮುತ್ತು ನೋಡೇ ಚೆನ್ನಾಗದೆ ನೋಡಿ. ಇಷ್ಟೊಂದು ಮಳೆ ಆಗ್ತಾಯಿದೆ, ಬೆಳಗ್ಗೆಯಿಂದನೂ ಜಿಡಿ ಇಟ್ಕೊಂಡಿದೆ. ಇವಾಗ ಟೈಮ್ ಬಂದು 10:15 ಆಗ್ತಾ ಬಂತು, ಆದರೂ ಕೂಡ ಮಳೆ ನಿಲ್ತಾಯಿಲ್ಲ. ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ನೋಡಿ. ನಾಳೆ ಬೇರೆ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ಬೇಕಿತ್ತು. ಆದರೆ ಎಷ್ಟು ಮಳೆ ಬರ್ತಿದೆ. ಡಾಕ್ಟರ್ ಶೇಡ್ಸ್ ಅನ್ನೋ ಆ್ಯಪಲ್ಲಿ ಇವಾಗ ಬೈ 1 get 1 ಸೇಲ್ ನಡೀತಿದೆ. ಅದಕ್ಕೋಸ್ಕರ ನಾನು ಕೂಡ ಸನ್ಸ್ಕ್ರೀನ್ನ ಆರ್ಡ್ರ್ ಮಾಡಿದ್ದೀನಿ. ನಾನು ಆಲ್ರೆಡಿ ಡಾಕ್ಟರ್ ಶೇಡ್ಸ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಏನು ಆಯ್ಲಿ ಅನಿಸಲ್ಲ ಮತ್ತು ಏನು ವೈಟ್ ಕಾಸ್ಟ್ ಬರಲ್ಲ ನೋಡಿ. ಈ ರೀತಿ ಒಂದನ್ನು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಅದನ್ನೇ 2 ಅಂತ ಕೊಟ್ಟೆ. ಅದು ಬೈ 1 get 1 ತಗೊಂಡು ನೋಡಿ, ಒಂದಕ್ಕೆ 0 ಇದೆ, ಇನ್ನೊಂದಕ್ಕೆ 499 ಇದೆ. ಈ ರೀತಿ ಇದ್ದಾಗ ನೀವು ಬೇಕಾದರೆ ಈ ಥರ ಆರ್ಡ್ರನ್ನ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಫ್ರೀಯಾಗಿ ಕೂಡ ಸಿಗುತ್ತೆ. ಆ್ಯಂಡ್ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಏನಾದರೂ ನಿಮಗೆ ಕೇಸರ್ ಆ್ಯಂಡ್ ಕೋಜಿಕ್ ಬೇಕಿದ್ದರೆ ಅದು ತೊಗೊಳ್ಳಿ, ಇಲ್ಲಾಂದರೆ ವಿಟಮಿನ್ ಸಿ ಇದೆ, ಅದರಲ್ಲೇ ಕೂಡ ನಿಮಗೆ ತೋರಿಸುತ್ತೆ ಯಾವ್ದ್ಯಾವುದು ಸ್ಕಿನ್ಗೆ ಏನೇನು ಬೇಕಾಗುತ್ತಂತ. ಆಯ್ಲಿ ಸ್ಕಿನ್ ಅವರಾಗಿದ್ದರೆ ಸ್ಯಾಲಿಸಿಲಿಕ್ ಆಸಿಡ್ ಆಗಿರ್ಬೋದು, ಇಲ್ಲಾಂದರೆ ಕೋಜಿಕ್ ಆ್ಯಸಿಡ್ ಆ ರೀತಿ ಯೂಸ್ ಮಾಡ್ಕೊಂಡು ಪಿಗ್ಮೆಂಟೇಷನ್ಗೆ ಹೈಡ್ರೋನಿಕ್ ಆ್ಯಸಿಡ್ ಆ ರೀತಿ ಎಲ್ಲ ನಿಮಗೇನೆ ಸಜೆಷನ್ ಕೊಡುತ್ತೆ. ಅದನ್ನು ಸಜೆಷನ್ ತೊಗೊಂಡು ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಚೆನ್ನಾಗಿದೆ ಪ್ರಾಡಕ್ಟು, ಒಂದ್ಸತಿ ಟ್ರೈ ಮಾಡಿ, ನೀವು ಕೂಡ ಇಷ್ಟಪಡ್ತೀರಾ. ಆ್ಯಂಡ್ ಇವಾಗ ಆಫರ್ ನಡೀತಿರೋದ್ರಿಂದ ಬೈ 1 get 1 ನೀವು ತೊಗೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು SPF 50+ ಇದೆ, PA++ ಇದೆ. ತುಂಬ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಹಾಕೊಂಡ್ಮೇಲೆ ಒಂದು ಗ್ಲೋ ಕೂಡ ಕೊಡುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಬೇಕಾಗಿರೋ ಪ್ರಾಡಕ್ಟ್ ಆಗಿದೆ ಡಾಕ್ಟರ್ ಶೇಡ್ಸ್ ಅವ್ರದ್ದು. ನೋಡಿ, ನಾನೇ ಯಾವ ರೀತಿ ಒಂದು ಟ್ರಯಲ್ ಮಾಡ್ತಾಯಿದ್ದೀನಿ. ಫಸ್ಟು ನೀವು ಫೇಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಸ್ಕಿನ್ಗೆ ಅಪ್ಲೈ ಮಾಡಿ ನೋಡಿ. ನಾನು ಆರ್ಡ್ರ್ ಮಾಡಿರೋದು ಕೂಡ ಆಲ್ರೆಡಿ
ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಆಯಿಲಿ ಥರ ಇಲ್ಲ, ಕ್ರೀಮ್ ಥರ ಇದೆ ನೋಡಿ, ಅಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ ಅಂತ. ನಿಮಗೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಯು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕಾಗಿರೋವಂಥ ಪ್ರಾಡಕ್ಟ್. ನೋಡಿ, ಏನು ಗ್ರೀಸಿ ಅನಿಸ್ತಿಲ್ಲ, ಹಾಕೊಂಡ್ಮೇಲೆ ಒಂದು ಶೈನಿಂಗ್ ಅಂತ ಕೊಡ್ತಿದೆ. ನನ್ನ ಫೇಸ್ಗೂ ಕೂಡ ಟ್ರೈ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಗ್ಲೋ ಇರುತ್ತೆ ಅಂತ. ಆಫ್ಟರ್ ಆ್ಯಂಡ್ ಬಿಫೋರ್ ಶೈನಿಂಗ್ ಕೊಡುತ್ತೆ. ಬಟ್ ನೀವು ಹೊರಗಡೆ ಹೋಗೋಕ್ಕಿಂತ ಮುಂಚೆ, ಸನ್ಗೆ ಎಕ್ಸ್ಪ್ಲೋರ್ ಆಗೋಕ್ಕಿಂತ ಮುಂಚೆ ನೀವು 20 ಮಿನಿಟ್ಸ್ ಬಿಫೋರೇ ಇದನ್ನು ಹಾಕ್ಕೊಂಡು ಹೋದರೆ ಆವಾಗ ಪ್ರೊಟೆಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಫಸ್ಟೇ ಟ್ಯಾನ್ ಆದರೆ ಅದೇನು ಆಮೇಲೆ ತಿರ್ಗಾ ಒಗ್ಸ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವ, ಸೊ ಅದಕ್ಕೆ. ನೋಡಿ, ನನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಅಬ್ಸರ್ವ್ ಆಗ್ತಾಯಿದೆ ನೋಡಿ, ಏನೇ ಒಂಚೂರು ಆಯಿಲಿನೆಸ್ ಅನಿಸ್ತಾನೆ ಇಲ್ಲ, ಮತ್ತು ಎಲ್ಲೂ ಕೂಡ ವೈಟ್ ಕಾಸ್ಟ್ ಥರ ಅನಿಸ್ತಾನೆ ಇಲ್ಲ ನೋಡಿ. ಮುಖದಲ್ಲಿ ಹಾಕೊಂಡ್ಮೇಲೆ, ಸನ್ಸ್ಕ್ರೀನ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಗ್ಲೋ ಕೂಡ ಬಂದಿದೆ. ನೀವು ಕೂಡ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಇವಾಗ ಆಫರ್ ನಡೀತಿದೆ, ಆಫರ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬೈ 1 get 1 ಆಫರ್ ಇರೋದ್ರಿಂದ ತೊಗೊಳ್ಳಿ, ಯೂಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.